ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾಯಿದ್ದೀನಿ ಧಾಬಾ ಸ್ಟೈಲು ಬೆಂಡಿ. ತುಂಬ ಈಸಿಯಾಗಿ ಬೇಗ ಕೂಡ ಆಗುತ್ತೆ. ನಾವು ಇದಕ್ಕೆ ಎಳೆ ಬೆಂಡೆಕಾಯಿನ ತಗೋಬೇಕಾಗತ್ತೆ. ಬೆಂಡೆಕಾಯಿನ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ಸೈಡಿಗೆ ಇಟ್ಕೊಳ್ಳಿ. 1/2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಕಟ್ ಮಾಡಿರುವಂಥ ಒಂದು ಟೊಮ್ಯಾಟೊ, ಅಚ್ಕರ ಪೌಡರು, ಉಪ್ಪು, ಬೆಳ್ಳುಳ್ಳಿ, ಕಟ್ ಮಾಡಿರುವಂಥ ಈರುಳ್ಳಿ ಸೊಪ್ಪು, ಕಟ್ ಮಾಡಿರುವಂಥ ಈರುಳ್ಳಿ, ಸ್ವಲ್ಪ ಸಕ್ಕರೆ ಮತ್ತು ಕೊತ್ತಂಬರಿ ಸೊಪ್ಪು. ಸಕ್ಕರೆ ಇದು ಟೇಸ್ಟಿಗೋಸ್ಕರ ಹಾಕ್ತಾಯಿದ್ದೀನಿ, ಸಕ್ಕರೆ ಆಪ್ಷನಲ್ ಇದೆ. ಮೊದಲಿಗೆ ನಾವು ಬೆಂಡೆಕಾಯಿನ ಕಟ್ ಮಾಡಿಕೊಂಡು ತಗೊಳ್ಳೋಣ. ಈ ರೀತಿ ಮಧ್ಯದಲ್ಲಿ ಬೆಂಡೆಕಾಯಿನ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡೋದ್ರಿಂದ ಬೇಗ ಕೂಡ ಫ್ರೈ ಆಗುತ್ತೆ. ನಾವೊಂದು 10 ನಿಮಿಷದಲ್ಲಿ ಬೆಂಡೆಕಾಯಿನ ಈ ರೀತಿ ಮಾಡ್ಕೋಬಹುದು. ನಾವು ಬೆಂಡೆಕಾಯಿ ತಿನ್ನೋದ್ರಿಂದ ನಮ್ಮ ಸ್ಕಿನ್ಗೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಇದೆ, ಫೈಬರ್ ಇದೆ, ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ ಮತ್ತು ವೆಯ್ಟ್ ಲಾಸ್ ಕೂಡ ಮಾಡುತ್ತೆ. ಪ್ರತಿದಿನ ನಾವು ಬೆಂಡೆಕಾಯಿನ ತಿಂತಾ ಬಂದರೆ ಇಷ್ಟೊಂದು ಲಾಭಗಳಿವೆ. ನಾವು ಬೆಂಡೆಕಾಯಿ ಸಾಂಬಾರು, ಬೆಂಡೆಕಾಯಿ ಭರ್ತ, ಬೆಂಡೆಕಾಯಿ ಪಲ್ಯ, ದಹಿ ಬೆಂಡಿ ಈ ರೀತಿ ಹಲವಾರು ಪ್ರಕಾರದಲ್ಲಿ ಮಾಡಬಹುದು. ನನ್ನ ಯೂಟ್ಯೂಬ್ ಚಾನಲಲ್ಲಿ ದಹಿ ಬೆಂಡಿ ಮತ್ತು ಬೆಂಡಿ ಭರ್ತ ಕೂಡ ಅಪ್ಲೋಡ್ ಇದೆ, ಅದು ಕೂಡ ನೀವು ವೀಕ್ಷಿಸಬಹುದು. ನಾನಿಲ್ಲಿ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ನೀವು ಬೇಕಾದರೆ ಅದನ್ನು ಜಜ್ಜಿ ಕೂಡ ತಗೋಬಹುದು. ಒಂದು ಕಡಾಯಿ ಇಡಿ, ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ತಕ್ಷಣ ಜೀರಿಗೆ ಹಾಕ್ಕೊಳ್ಳಿ, ಬೇಕಾದರೆ ನೀವು ಸಾಸಿವೆ ಕೂಡ ಹಾಕೋಬಹುದು. ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಳ್ಳಿ, ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಬೇಗ ಫ್ರೈ ಆಗುತ್ತೆ ಈರುಳ್ಳಿ. ನಾವು ಬೆಂಡೆಕಾಯಿ ತಿನ್ನೋದ್ರಿಂದ ಮೋಷನ್ ಕೂಡ ಕ್ಲಿಯರ್ ಆಗುತ್ತೆ, ಡೈಜೆಸ್ಟಿವ್ ಸಿಸ್ಟಮು ಇಂಪ್ರೂವ್ ಮಾಡುತ್ತೆ. ನಾವು ಮಕ್ಕಳಿಗೆಲ್ಲ ಈ ರೀತಿ ಬೆಂಡೆಕಾಯಿ ಕೊಡ್ತಾ ಬಂದರೆ ಅಥವಾ ನಾವು ತಿಂತಾ ಬಂದರೆ ನಮ್ಮ ರೂಟೀನಲ್ಲಿ ತುಂಬ ಲಾಭದಾಯಕವಾಗಿದೆ. ಈರುಳ್ಳಿ ಫ್ರೈ ಆದಮೇಲೆ ಇದರೊಳಗೆ ಅಚ್ಕಾರ ಪೌಡ್ರು ಹಾಕ್ಕೊಳ್ಳಿ. ಸ್ವಲ್ಪ ಬೇಕಾದರೆ ಅರಿಶಿನ ಕೂಡ ಹಾಕ್ಕೋಬೋದು, ಬಟ್ ಅರಿಶಿನ ಹಾಕಿದ್ರೆ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ, ಅದಕ್ಕೋಸ್ಕರ ನಾನು ಅರಿಶಿನ ಹಾಕ್ತಾ ಇಲ್ಲ. ನೀವು ಬೇಕಾದರೆ ಹಾಕೋಬಹುದು. ಕಟ್ ಮಾಡಿರುವಂತಹ ಬೆಂಡೆಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾವು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಮಾಡಿದ್ರೆ ಬೆಂಡೆಕಾಯಿ ಸೀದು ಹೋಗುತ್ತೆ ಮತ್ತು ನೀರು ಬಿಟ್ಕೊಳ್ಳುತ್ತೆ. ನೀವು ಬೇಕಾದರೆ ಲಿಂಬೆಹಣ್ಣು ಕೂಡ ಹಾಕ್ಕೋಬೋದು. ಲಿಂಬೆಹಣ್ಣು ಹಾಕಿದ್ರೆ ಬೆಂಡೆಕಾಯಿ ಲೋಳೆ ಬಿಟ್ಕೊಳ್ಳಲ್ಲ, ಆದರೆ ಲಿಂಬೆಹಣ್ಣು ಹಾಕೋದ್ರಿಂದ ಕಲರು ಸ್ವಲ್ಪ ಚೇಂಜ್ ಆಗಿಬಿಡತ್ತೆ. ನಾವು ಕಂಟಿನ್ಯೂ ಆಗಿ ಫ್ರೈ ಮಾಡ್ಕೋಬೇಕಾಗತ್ತೆ, ಒಂದು ಸ್ವಲ್ಪನೂ ಬಿಡಬಾರ್ದು, ಇಲ್ಲಾಂದರೆ ನೀರು ಬಿಟ್ಕೊಳ್ಳುತ್ತೆ ಮತ್ತು ಲೋಳೆ ಲೋಳೆ ಆಗಿಬಿಡತ್ತೆ. ಅದಕ್ಕೋಸ್ಕರ ನೀವು ಬೆಂಡೆಕಾಯಿನ ರೊಟ್ಟಿ ಜೊತೆ, ಚಪಾತಿ ಜೊತೆ ಎಲ್ಲ ತಿನ್ನಬಹುದು. ನಾನಿಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೀನಿ, ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾನು ಇಲ್ಲಿ ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ನಾವು ಧನಿಯಾ ಕಾಳನ್ನ ಹುರಿದ್ಬಿಟ್ಟು ಪುಡಿ ಮಾಡಿರ್ತೀವಲ್ವ, ಅದಕ್ಕೋಸ್ಕರ ನಾನು ಹುರಿದಿಲ್ಲ, ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ನನಗೆ ಖಾರ ಸ್ವಲ್ಪ ಕಡಿಮೆ ಅನಿಸುತ್ತು, ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಅಂಟಂಟಾಗಿನೂ ಆಗಿಲ್ಲ. ಇವಾಗ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಸೊಪ್ಪು ಹಾಕ್ಕೋಬಹುದು. ನಾನು ಕೊತ್ತಂಬರಿ ಸೊಪ್ಪು ಇದರೊಳಗೇ ಕಟ್ ಮಾಡಿಬಿಟ್ಟು ಹಾಕಿದ್ದೆ. ಈರುಳ್ಳಿ ಸೊಪ್ಪು ಆಪ್ಷನಲ್ಲು, ಬಟ್ ಧಾಬಾದಲ್ಲಿ ಈ ರೀತಿಯೇ ಈರುಳ್ಳಿ ಸೊಪ್ಪು ಹಾಕಿಬಿಟ್ಟು ಕೊಡ್ತಾರೆ, ತುಂಬ ಟೇಸ್ಟಿಯಾಗಿ ಇರುತ್ತೆ. ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ.
ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ಒಂದು 2 ನಿಮಿಷ ಆದಮೇಲೆ ನೋಡಿ ಈ ರೀತಿ ಆಗಿದೆ ಬೆಂಡೆಕಾಯಿ. ಅಂಟಂಟಾಗಿ ಏನೂ ಆಗಿಲ್ಲ. ಬೆಂಡೆಕಾಯಿ ಮೇಲೆ ಮುಚ್ಚಬಾರ್ದು, ಮುಚ್ಚಿದ್ರೆ ಏನಾಗುತ್ತೆ, ನೀರು ಬಿಟ್ಕೊಂಡು ಅಂಟಂಟಾಗುತ್ತೆ. ನೀವು ಕಟ್ ಮಾಡಿರೋಂಥ ಟೊಮ್ಯಾಟೊ ಕೂಡ ಹಾಕೋಬಹುದು. ಟೊಮ್ಯಾಟೊ ಹಾಕಬೇಕಾದ್ರೆ ಲಾಸ್ಟಿಗೆ ಹಾಕೊಳ್ಳಿ. ಯಾಕಂದರೆ ಟೊಮ್ಯಾಟೊದಲ್ಲಿ ಕೂಡ ನೀರಿನ ಅಂಶ ಇರುತ್ತಲ್ವ, ಅದಕ್ಕೋಸ್ಕರ ನಾನು ಲಾಸ್ಟಿಗೆ ಹಾಕ್ತಾ ಇದ್ದೀನಿ. ರುಚಿಯಾದ ಧಾಬಾ ಸ್ಟೈಲ್ ಕಲರ್ಫುಲ್ಲಾಗಿ ಬೆಂಡಿ ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ರುಚಿ ಅಡುಗೆ ಮಾಡ್ತಾ ಇರಿ, ತಿಂತಾ ಇರಿ, ತಿನ್ನಿಸ್ತಾ ಇರಿ, ಆರೋಗ್ಯವಾಗಿರಿ. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.